ಪಟ್ಟಣದಲ್ಲಿ ಅಂಬಿಗರ ಚೌಡಯ್ಯನ ಸಮಾಜದಿಂದ ಪತ್ರಿಕಾಗೋಷ್ಠಿ. ತಾಳಿಕೋಟಿ ಪಟ್ಟಣದಲ್ಲಿ ಅಂಬಿಗರ ಚೌಡಯ್ಯ ಸಮಾಜದ ಗುರುಗಳಾದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆ ಅನಾವರಣ, ನೂತನ ಸಭಾಭವನ ಉದ್ಘಾಟನೆ ಹಾಗೂ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಅನುಭವ ಮಂಟಪದ ಶಂಕುಸ್ಥಾಪನೆ ಇದೇ ಫೆಬ್ರವರಿ 15ರಂದು ಬೆಳಿಗ್ಗೆ 11 ಗಂಟೆಗೆ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ವೃತ್ತದಲ್ಲಿ ನಡೆಯಲಿದೆ ಎಂದು ಸಮಾಜದ ತಾಲೂಕು ಅಧ್ಯಕ್ಷ ಪರಶುರಾಮ್ ಬಿ ತಂಗಡಗಿ ತಿಳಿಸಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಮಾಹಿತಿಯನ್ನು ಹಂಚಿಕೊಂಡರು. ಫೆಬ್ರವರಿ 15ರಂದು ಮುಂಜಾನೆ 7:30 ಗಂಟೆಗೆ ಪಟ್ಟಣದ ಭೀಮನ ಬಾವಿಯಿಂದ ಸುಮಂಗಲೆಯರಿಂದ ಕುಂಭಕಳಸದೊಂದಿಗೆ ಗಂಗಸ್ಥಳಕ್ಕೆ ಪೂಜೆ ಸಲ್ಲಿಸಿ ನಂತರ ಜಗದ್ಗುರು ಪೂಜ್ಯ ಶ್ರೀ ಚೌಡಯ್ಯ ಮಹಾಸ್ವಾಮಿಗಳನ್ನು ಬೆಳ್ಳಿ ರಥದಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸಾಗಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ವೃತ್ತದವರೆಗೆ ಸಕಲ ವಾದ್ಯ ಮೇಳಗಳೊಂದಿಗೆ ನಡೆಯುವುದು. ಬೆಳಿಗ್ಗೆ 11 ಗಂಟೆಗೆ ಅಂಬಿಗರ ಚೌಡಯ್ಯನವರ ವೃತ್ತದಲ್ಲಿ ಅವರ ಪ್ರತಿಮೆಯ ವೃತ್ತದ ಅನಾವರಣ ಮಾಡಲಾಗುವುದು. ಮಧ್ಯಾಹ್ನ 12 ಗಂಟೆಗೆ ಪಟ್ಟಣದ ವಿದ್ಯಾಭಾರತಿ ಪ್ರೌಢಶಾಲೆಯಲ್ಲಿ ಧರ್ಮಸಭೆ ನಡೆಯುವುದು. ಇದರ ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರು ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಕಾಸಗತೇಶ್ವರ ಮಠದ ಪೂಜ್ಯ ಸಿದ್ಧಲಿಂಗ ದೇವರು ವಹಿಸುವರು. ಕೆಎಸ್ಡಿಎಲ್ ಅಧ್ಯಕ್ಷ ಶಾಸಕ ಅಪ್ಪಾಜಿ ನಾಡಗೌಡರು ಸಮಾರಂಭ ಉದ್ಘಾಟಿಸುವವರು. ನಿಜಶರಣ ಅಂಬಿಗರ ಚೌಡಯ್ಯ ಸಮಾಜದ ತಾಲೂಕು ಅಧ್ಯಕ್ಷ ಪರಶುರಾಮ್ ತಂಗಡಗಿ ಅಧ್ಯಕ್ಷತೆ ವಹಿಸುವರು. ದೇವರ ಹಿಪ್ಪರಗಿ ಶಾಸಕ ರಾಜಗೌಡ ಪಾಟೀಲ್ ಚೌಡಯ್ಯನವರ ಭಾವಚಿತ್ರಕ್ಕೆ ಹಾಗೂ ಜಗನ್ಮಾತೆ ಗಂಗಾ ಪರಮೇಶ್ವರಿ ಭಾವಚಿತ್ರಕ್ಕೆ ಶ್ರೀಮತಿ ಮಾಲಾಜಿ ನಾರಾಯಣರಾವ್ ಪುಷ್ಪಾರ್ಚನೆ ಮಾಡುವರು. ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಹಾಗೂ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಚೌಡಯ್ಯನವರ ಪ್ರತಿಮೆ ವೃತ್ತ ಅನಾವರಣಗೊಳಿಸುವರು. ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಹಾಗೂ ಮಾಜಿ ಶಾಸಕ ಶರಣಪ್ಪ ಸುಣಗಾರ್ ಅನುಭವ ಮಂಟಪದ ಶಂಕುಸ್ಥಾಪನೆ ನೆರವೇರಿಸುವುದು. ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ್ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹಂತಗೌಡ ಪಾಟೀಲ್ ಸಮುದಾಯ ಭವನ ಉದ್ಘಾಟನೆ ಮಾಡುವರು. ಮುಖ್ಯ ಅತಿಥಿಗಳಾಗಿ ಬಸವರಾಜ ಸಪ್ಪನಗೋಳ್, ಬಿಕೆ ಮೋಹನ್ ಕುಮಾರ್, ಶಿವಕುಮಾರ್ ನಾಟಿಕರ್, ಜೆಟಿ ವೆಂಕಟೇಶ್, ಡಾಕ್ಟರ್ ಎಸ್ಕೆ ಮೇಲ್ಕಾರ್, ಎಲ್ಸಿ ಕೋಲ್ಕಾರ್, ಶಿವಾಜಿ ಮೆಟಗಾರ್, ಅಮರೇಶನ್ ಕಾಮನ್ಕೇರಿ ಆಗಮಿಸುವರು. ಕಾರ್ಯಕ್ರಮದಲ್ಲಿ ಪಟ್ಟಣ ಹಾಗೂ ತಾಲೂಕಿನಿಂದ ಸುಮಾರು 2,000ಕ್ಕಿಂತಲೂ ಹೆಚ್ಚು ಜನರು ಭಾಗವಹಿಸಲಿದ್ದು ಸರ್ವ ಸಮಾಜದ ಗಣ್ಯರು ಹಿರಿಯರನ್ನು ಆಮಂತ್ರಿಸಲಾಗುತ್ತಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕೆಂದು ಅವರು ಕೇಳಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಪ್ರಮುಖರಾದ ಶಶಿಕಾಂತ್ ಮೂಕಿಹಾಳ್, ಎಂಎಚ್ ಜೋಲಿ, ವಕೀಲರು ಬಾಲು ಅಸ್ಕಿ, ಬಸವರ ಜಡಹಳ್ಳಿ, ಮಾನಪ್ಪ ನಾಯ್ಕೋಡಿ, ರಮೇಶ್ ಮೂಕಿಹಾಳ್, ಭೀಮಣ್ಣ ಚಳಗಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟಿ. ದಿನಾಂಕ 15/2/2026 ಭಾನುವಾರ ಶಿವಯೋಗಿ ದಿವಸ ಒಂದು ಒಳ್ಳೆಯ ದಿವಸ. ಅಂದಿನ ದಿವಸ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂದು ಪ್ರತಿಮೆ ಅನಾವರಣ ಹಾಗೂ ಸಮುದಾಯ ಭವನ ಮತ್ತು ನಮ್ಮ ಅಂಬಿಗರ ಚೌಡಯ್ಯನವರ ಅನುಭವ ಮಂಟಪದ ಒಂದು ಶಂಕುಸ್ಥಾಪನೆ ಅಂದಿನ ದಿವಸ ಕಾರ್ಯನಿರ್ವಹಿಸುತ್ತೆ. ಅಂದಿನ ದಿವಸ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಜಗದ್ಗುರುಗಳಾದ ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಸುಕ್ಷೇತ್ರ ನರಸಿಂಹಪುರ, ಚೌಡಯ್ಯ ದಾನಪುರ ಜಿಲ್ಲಾ ಹಾವೇರಿ ಇವರು ಆ ಕಾರ್ಯಕ್ರಮಕ್ಕೆ ಮುಖ್ಯ ಕೇಂದ್ರ ಬಿಂದುವಾಗಿ ಈ ಸಮಾರಂಭವನ್ನು ನಡೆಸಿಕೊಂಡು ಹೋಗ್ತಾರೆ. ಗುರುಗಳ ಆಶೀರ್ವಾದದೊಂದಿಗೆ ಮತ್ತು ನಮ್ಮ ತಾಳಿಕೋಟೆಯ ಸಿದ್ಧಲಿಂಗ ದೇವರು ಈ ಕಾರ್ಯಕ್ರಮದಲ್ಲಿ ಅವರು ಸಾನ್ನಿಧ್ಯವನ್ನು ವಹಿಸುತ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ತಾಳಿಕೋಟೆ ತಾಲೂಕಿನ ಹಾಗೂ ಎಲ್ಲ ಸರ್ವ ಜನಾಂಗದವರು ಈ ಕಾರ್ಯಕ್ರಮಕ್ಕೆ ಈ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂದು ಕಾರ್ಯಕ್ರಮಕ್ಕೆ ಅಂದಿನ ದಿವಸ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಹಾಗೂ ನಮ್ಮ ತಾಳಿಕೋಟೆಯ ಸರ್ವ ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಮ್ಮ ಸಮಾಜ ಬಾಂಧವರಿಂದ ಕಳಕಳಿಯಿಂದ ಅವರಿಗೆ ಕೇಳಿಕೊಳ್ಳುತ್ತೇವೆ. ಅವತ್ತು ದಿವಸ ಎಲ್ಲರೂ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೇಳಿಕೊಂಡು ಈ ವಿಷಯದ ಅಂಗವಾಗಿ ನಮ್ಮ ಶಶಿಕಾಂತ್ ಮೂಕಿಹಾಳ್ ಅವರು ಒಂದೆರಡು ವಿಷಯಗಳನ್ನು ಮಾತಾಡ್ತಾರೆ. ಎಲ್ಲ ಪತ್ರಕರ್ತರು ನಮಸ್ಕಾರಗಳು. ನಮ್ಮ ನಡಾದ ತಾಳಿಕೋಟೆ ನಡಾದ ದೇವರಾದ ಸಂದೀಪ್ ದೇವರ ಪಾತ್ರವನ್ನು ನಡೆಸಿ ಬಹು ದಿನಗಳ ಕನಸು ನಮ್ಮ ತಾಳಿಕೋಟೆ ನಿಜಶರಣ ಅಂಬಿಗರ ಚೌಡಯ್ಯ ವೃತ್ತ ಮತ್ತು ಸಮುದಾಯ ಭವನ ಹಾಗೂ ನಿಜಶರಣ ಅಂಬಿಗರ ಚೌಡಯ್ಯ ಅನುಭವ ಮಂಟಪ ಉದ್ಘಾಟನೆ ಬಹು ದಿನಗಳ ಕನಸು ಭಾಳ ದಿವಸದಿತ್ತು.
ಹಾಗೂ ನಮ್ಮ ತಾಳಿಕೋಟಿ ಅಧ್ಯಕ್ಷರಾದ ಪರಸಮ್ಮ ತಂಗಡಿ ನೇತೃತ್ವದಲ್ಲಿ ತಾಳಿಕೋಟಿ ವೃತ್ತ ಹಾಗೂ ನಿಜಶರಣ ಅಂಬಿಗರ ಸಮುದಾಯ ಭವನ ಹಾಗೂ ನಿಜಶರಣ ಚೌಡಯ್ಯ ಅನುಭವ ಮಂಟಪ ಶಂಕುಸ್ಥಾಪನೆ ಅವರ ನೇತೃತ್ವದಲ್ಲಿ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಳಿಕೋಟಿ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಜನಾಂಗ ಬರ್ತಾರೆ. ಅವ್ರು ಇತರೆ ಜನಾಂಗದವ್ರ ಸದ್ಯಕ್ಕೆ ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟು ಈ ಪತ್ರಿಕಾ ಮುಖಾಂತರ ಅವ್ರನ್ನೆಲ್ಲ ಆಹ್ವಾನ ಮಾಡ್ತೀವಿ. ಬಹುಸಂಖ್ಯಾತರು ನಾವು ಆಮೇಲೆ ಡೋಲ್ ಆಯಿತು, ಕುಣಿತ, ಆಮೇಲೆ ವಿವಿಧ ವಾದ್ಯಗಳನ್ನು ಅವತ್ತು ಇರ್ತಾವೆ. ಒಂದು ರೀತಿ ಇದು ತಾಳಿಕೋಟೆಯ ಸಡಗರ ಹಬ್ಬ ಅಂತೇಳಿ ಅನಿಸ್ಬೋದು. ಎಲ್ಲ ಇತರ ಜನಾಂಗದವರು ನಮ್ಗೆ ನಿಮ್ಮ ಮುಖಾಂತರ ಪತ್ರಿಕೆ ಮುಖಾಂತರವಾಗಿ ಅವ್ರನ್ನ ಸ್ವಲ್ಪ ಬರಮಾಡಿಕೊಳ್ಳುತ್ತಾ ನಾವು ಇದು ಕಾರ್ಯಕ್ರಮ ಎಲ್ಲರನ್ನೂ ಸ್ವಾಗತ ಮಾಡ್ತೀವಿ. ನಮ್ಮ ಬೆಳಗ್ಗೆ 7:30ಕ್ಕೆ ಗಂಗಾ ಬಾಯಿನಿಂದ ಹಿಡ್ಕೊಂಡು ತಾಳಿಕೋಟೆ ಗಂಗಾ ಇದು ರಾಜವಾಡಿಯಿಂದ ಕತ್ರಿಬಾದರಿಂದ ನಿಮಿಷ ಇದು ವಿಠ್ಠಲ ಮಂದಿರ ಶಿವಾಜಿ ಚೌಕಿಂದ ಬಸ್ ಸ್ಟ್ಯಾಂಡ್ಲಿಂದ ಬಸವೇಶ್ವರ ಸರ್ಕಲಿಂದ SK ಮಾರ್ಗವಾಗಿ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯ ಅಲ್ಲಿ ಮೂರ್ತಿ ಅಲ್ಲಿಗೆ ಕಾರ್ಯಕ್ರಮ ಮೆರವಣಿಗೆ ಅಲ್ಲಿ ಮುಕ್ತಾಯ ಆಗ್ತದೆ. ಆ ಮುಕ್ತಾಯ ನಂತರ ಮತ್ತೆ ಒಂದು ಧರ್ಮಸಭೆಯಲ್ಲಿ ನಡೀತದೆ. ಅದು ನಮ್ಮ ಜಗದ್ಗುರುಗಳಾದ ಸಾನ್ನಿಧ್ಯ ವಹಿಸ್ತಾರ. ಅವ್ರ ಜೊತೆ ಸಂಗೀತದವರು ಇರ್ತಾರ ಮತ್ತು ನಮ್ಮ ತಾಲೂಕಿನ MLA ಅಪ್ಪಾಜಿ ನಾಡಗೌಡರು ಮತ್ತು ಮಾಜಿ MLA AS ನಡೆಯಲ್ ಅವರು ಹಾಗೂ ಕುದುರೆ ಇದು ದೇವರಪುರಿಗೆ ಮತಕ್ಷೇತ್ರದ ರಾಜುಗೌಡರು ಹಾಗೂ ಮಧುರಾಜ್ ಅವರು, ನಮ್ಮ ಸಮಾಜದ ವಿರೋಧ ಪಕ್ಷದ ನಾಯಕರಾದ ರವಿಕುಮಾರ್ ಅವರು ಹಾಗೂ ನಮ್ಮ ಮೋಹನ್ ಕುಮಾರ್, ನಮ್ಮ ಸಂಘದ ಅಧ್ಯಕ್ಷರಾದ ಮೋಹನ್ ಕುಮಾರ, ವೆಂಕಟೇಶ ಕೋಲ್ಕಾರು ಹಾಗೂ ಹೋರಾಟಗಾರರಾದ ಸಾಮಾಜಿಕ ಹೋರಾಟಗಾರ ಶಿವಾಜಿ ಬೆಟಗಾರ್ ಅವರು ಹಾಗೂ ರಾಜ್ಯಾಧ್ಯಕ್ಷ ರಾಜ್ಯ ಬುಡಕಟ್ಟು ಜನಾಂಗದ ಅಧ್ಯಕ್ಷರಾದ ಅಮರಣ್ಣ ಕಾಮನ್ಕೇರಿ ಅವರು ಹಾಗೂ ಮಾಟೇಶ್ ಪಾಟೀಲ್, ನಮ್ಮ ಮಾತುಗೌಡ ಪಾಟೀಲ್ 40 ಸಹ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೂ ಮಾಜಿ ಶಿಂದಗಿ ಮತಕ್ಷೇತ್ರದ MLA ಆದ ಶರಣಪ್ಪ ಸುರ್ವಾರು ಸಹ ನಮ್ಮ ಸಮಾಜದ ವತಿಯಿಂದ ಅವರು ಹಾಜರಿರ್ತಾರೆ. ಈ ಕಾರ್ಯಕ್ರಮ ಒಂದು ಅದ್ಭುತವಾಗಿ ಕಾರ್ಯಕ್ರಮ ಆಗ್ತದೆ. ಅದಕ್ಕೆ ಈ ಪತ್ರಿಕಾ ಮುಖಾಂತರ ಎಲ್ಲ ಸಮಾಜ ನಮ್ಗೆ ಸಹಾಯ ಮತ್ತು ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಿರಬೇಕಂತೇಳಿ ಪತ್ರಿಕಾ ನಮ್ಮ ತಾಳಿಕೋಟೆ ಅಧ್ಯಕ್ಷರಾದ ಪರಸಮ್ಮ ತಂಗಡಿ ವತಿಯಿಂದ ನಾವೆಲ್ಲ ನಿಮ್ಗೆ ಧನ್ಯವಾದ ಸ್ವಾಗತನ ಕೋರ್ತೇವೆ. ಬಾಂಧವರಿಗೆ ನಮ್ಮ ತಾಳಿಕೋಟೆ ನಿಜಶರಣ ಅಂಬಿಗರ ಚೌಡಯ್ಯ ಸಮಾಜ ವತಿಯಿಂದ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಮ್ಮ ತಾಳಿಕೋಟೆ ನಗರದಲ್ಲಿ 15ನೇ ತಾರೀಕಿಗೆ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಅವರ ಪ್ರತಿಮೆ ಅನಾವರಣ, ನೂತನ ಸಭಾಭವನ ಉದ್ಘಾಟನೆ ಹಾಗೂ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಅನುಭವ ಮಂಟಪ ಶಂಕುಸ್ಥಾಪನೆ ಕುರಿತು ಈ ಒಂದು ಮುಂಗಡವಾಗಿ ಒಂದು ಪ್ರೆಸ್ ಮೀಟ್ ಕರಿಬೇಕಂತ ನಮ್ಮ ತಾಲೂಕಾಧ್ಯಕ್ಷರಾದಂಥ ನಮ್ಮ ಪರಸಮ್ಮ ತಂಗಡಿಯವರು ನಮಗೆಲ್ಲ ಕರ್ದಾರ. ಅದು ತಾವೆಲ್ಲ ದಯವಿಟ್ಟು ನಮ್ಮ ಕರೆಗೆ ಕೂಗೊಟ್ಟು ಬಂದಿದ್ದಕ್ಕೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷ ನಡೆಸಿಕೊಂಡು ಹೋಗ್ತಾರೆ.